ಓಂಕಾರ ಶಕ್ತಿ ಶರಪುಣಿಯಾದ ಜಗನ್ಮಾತೆಯಾದ ಆದಿಶಕ್ತಿ ಅಮ್ಮನವರ ವಿಚಾರವನ್ನು ಬಿಡಿಸಿ ಹೇಳವನು ಕಿವಿಗೊಟ್ಟಿ ಕೇಳುವಂತನಾದ ಬುದ್ಧಿವಂತನಾದ ಮುತ್ತ ಮನ್ನವ. ಅದೇನು ಚೆನ್ನಾಗಿದೆ ದೇವಾ ಮನ್ನವ. ಇದು ಅಲ್ಲದೆ ಈ ಲೋಕದ ಜನರಿಗೆ ಜ್ಞಾನದ ರಾಜ್ಯ ಮಾರ್ಗದರ್ಶನವನ್ನು ನೀಡಿದಂತ ಶಕ್ತಿ ಸ್ವರೂಪಿಣಿಯಾದ ಜಗನ್ಮಾತೆಯಾದ ಸರಸ್ವತಿ ದೇವಿ ಅಮ್ಮನವರ ಅಡಿದಾವರ ಪಾದಕ್ಕೆ ಶರಣ ಶರಣ. ಮನ್ನವ ದೇವಾ, ಈ ಜಗತ್ತಿಗೆ ನನ್ನನ್ನು ಕರೆತಂದು ಇದು ಈ ಬಯಲಾಟದಲ್ಲಿ ರಾಜಕುಮಾರನಂತೆ ಮೆರೆದಡಲ ನನಗೆ ಜೀವ ಕೊಟ್ಟ ನನ್ನ ತಂದೆ ತಾಯಿಗೆ ಮಾಡೋನು ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳು. ಆದರೆ ದೇವಾ ಮನ್ನವ ದೇವಾ, ಆಗಲು ರಾತ್ರಿ ಎನ್ನದ ದುಡಿದು ದೇಶಕ್ಕೆ ಅನ್ನ ನೀಡುವ ರೈತರಿಗೆ ಮಾಡುವ ಕೋಟಿ 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 ಸಹಜವಾಗಿ ಮಾಡಲೇ ಎಲ್ಲ ಮನ್ನವ ದೇವಾ. ಬಿಸಲು ಗಾಳಿ ಮಳೆ ಚಳೆ ಇವುಗಳನ್ನು ಲಕ್ಷಿಸಿದ ತನ್ನ ತಾಯ್ನಾಡಿಗೆ ತನ್ನ ಜೀವವನ್ನು ಅರ್ಪಿಸುವ ದೇಶದ ರಕ್ಷಕನಾದ ಸೈನಿಕನಿಗೆ ಮಾಡುವುದು ಕೋಟಿ 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 ನಮಸ್ಕಾರಗಳು. ಅದೇ ಮುಖ್ಯವಾಗಿ ಮಾಡದೇವಾ. ಎಲ್ಲ ಮನ್ನವ ದೇವಾ, ಇನ್ನೊಂದು ಹೆಸರು ಹೇಳುವನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳದೇವಾ. ಕರ್ನಾಟಕ ರತ್ನ ಪುರಸ್ಕಾರ ಪುನೀತ್ ರಾಜಕುಮಾರ ಅಣ್ಣನವರಿಗೆ ಮಾಡುವನು ಕೋಟಿ 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 ನಮಸ್ಕಾರಗಳು. ದೇವಾ, ಹೊಳಿಗಿರಲ್ಲ ಈ ಮನ್ನವು ದೇವಾ. ಚಂಡ ಪ್ರಚಂಡ ಎಂಡರಾಯರ ಗಂಡ ಮಾರ ಮಲದ ಬರವ ವೈರಗಳನ್ನು ತಮ್ಮ ಹಂಚಿ ಬರವ ಭುಜಬಲದ ಪರಾಕ್ರಮ ಎಲ್ಲ ಮನ್ನವ ದೇವಾ. ಎನ್ನ ಎದರಕ್ಕೆ ನಿಂತ ಕಟವಾಗಿ ಹೊಳಿಗಿರ ರಾಮಜಲಿ ಪುಟವನಾಗಿ ಬಂದವರಂ ದಾರಂದು ಮಾತನಾಡಿಸುವ ನೀನು ದಾರ ಬಡಬಡ ಮುಂದೆ ನೋಡು ಶ್ರೀ ವಿನಾಯಕ ಕೋಟೆ ನಾಡಿನ ಹುಡುಗರ ದೇವಾ, ನಾವು ತಾರಂದರೆ ಒತ್ತು ಆಡಿದ ಚಂದ, ಮೆತ್ತು ಮುಗಿದ ಚಂದ, ಎತ್ತು ಹೊರಗೆ ಚಂದ, ಮನೆಗೆ ಮಕ್ಕಳ ಚಂದ, ಸತಿಗೆ ಪತಿಯೇ ಚಂದ, ಚಂದದ ಚಂದಾಗಿ ಮಾತನಾಡಿಸುವ ಸುಂದರ ಚಂದುಳ್ಳ ಸಾರಥಿ ಎಂದು ಕರೆಯುತ್ತಾರೆ ದೇವಾ. ಹೇಳಬೇಕು ತಮ್ಮ ನಾವಾಗಿದವ ಹೊಳಿಗಿರಲ್ಲ ಈ ಸಾರಥಿ ನಾವು ದಾರಂದರ ದೇವಾ. ಈಕೋ ಈ ಚತುರ್ದಕ್ಷ ಭುವನ ಬ್ರಹ್ಮಾಂಡಗಳನ್ನು ತಲ್ಲನಿಸುವ ಶ್ರೀಹರಿ ಪಾದ ಸೇವಕ ಸಾರ್ವ ಸಾಮ್ರಾಜ್ಯ ಸಾರ್ವಭೌಮನಾದ ಇಂದ್ರ ಮಹಾರಾಜನ ಪ್ರಜನ ತೋಳ ಶ್ರೇಷ್ಠ ಸದ್ಗುಣ ಗರಿತ ಬಾಪು ಬಾಪರ ಗಂಧರ್ವ ನಾಯಕ ಚಿತ್ರಸೈನ ಮಹಾರಾಜನನ್ನು ಅಡಗಡೆದ ಜನ ಎಂದು ಜೈಬೇರಿಯನ್ನು ಓಡಿಸುವಂತನಾದ ಸಾರಥಿ ಅದೇ
ಉಗ್ರಸೇನ ಓಹೋ ಗಂಧರ್ವ ಮಹಾರಾಜರಾದ ಚಿತ್ರಸೇನ ಭೂಪತಿಯ ನೀವಾದರೆ ಈ ಅಂದವಾದ ಸದಾವತ್ರಾಸನಕ್ಕೆ ಬಂದ ಕಾರ್ಯಾರ್ಥವನ್ನು ನಿಮ್ಮ ದಿವ್ಯ ಪ್ರಭಾವ ದೇವಾ ಈ ಸುಂದರವಾದ ಸಭಮಟ್ಟಕ್ಕೆ ಬಂದ ಕಾರಣವೇನೆಂದರೆ ದೇವಾ ಈಗೋ ರಾಜ್ಯನ ಆಜ್ಞೆ ಪ್ರಕಾರ ಈ ವನದಲ್ಲಿ ಒಪ್ಪುವ ನಾನಾ ವೃಕ್ಷ ಜಾತಿಗೆ ರಕ್ಷಣೆಗಾಗಿ ನೇಮಿಸಿರುವ ವನ ಪಾಲಕರ ಕ್ಷೇಮವನ್ನು ವಿಚಾರದ ಕಾರಣ ವರ್ಣವಾಯ್ತು ಕಂಡಿಗ ಸಾರದೆ ನಾನು ಬಂದ ಸಂಗತಿ ಸಂಗತಿ ಸಾರದೆ ವನ ಪಾಲಕನಾದ ಉಗ್ರ ಸೈನ್ಯನನ್ನು ಬರ ಹೇಳು ಸಾರದೆ ಹೋಗಿ ಜಾಗ್ರತೆ ಅದೇ ಪದೇರವಾರಿ ಬದಿ ಪೀಠವನ್ನು ಅಲಂಕರಿಸಿದಾಗರ್ಬಿ ಐಶ್ವರ ಮತ್ತು ಮೇಲೆ ಕೇಳು ಮಂತ್ರಿ ಸರ್ವ ಸಾಮ್ರಾಜ್ಯಕ್ಕೆ ನೀನೇ ಸ್ವತಂತ್ರ ಅಹೋ ಐತ್ರ ಹೊಳಿಗಿರಲ್ಲ ಈ ವನಪಾಲಕ ನಮ್ಮ ವನದಲ್ಲಿರುವ ವನತರರು ಮಲ್ಲಿಗೆ ನಾಗಮಲ್ಲಿಗೆ ಇರುವಂತಿಗೆ ಶಾವಂತಿಗೆ ಸೂರಾಗಿ ನಾಗ ಪುನ್ನಾಗ ಕೇತಕಿ ಗಂಡಪರ ಮಕರಂದ ಜುಟಿ ಮೇವ ಅಲ್ಲದೆ ಪನಾಸು ಬೃಂದಿಕ ಎಲ್ಲ ಈ ಮಂತ್ರಿ ನಾರಿಕೆಳ ಕಪಿತ ಬುದ್ಧ ಚಮಕ ರುದ್ರಾಕ್ಷಿ ಭದ್ರಾಕ್ಷಿ ಕರಿವೇರ ಮೊದಲಾದ ವೃಕ್ಷಗಳು ಮತ್ತು ಉಗ್ರ ಜಾತಿಗಳು ಸಾರಂಗ ಅರಣಿ ಅರಡಿ ಸಿಂಹ ಶಾರ್ದುಲ ಕೊಲ್ಲು ಕಾಡಿ ಎಲ್ಲ ಮೃಗಗಳು ಸುಖದಿಂದ ಇರುವವು ಅವರು ಉಗ್ರ ಸೈನ್ಯ ಅಲ್ಲದ ಪ್ರತಿ ತಿಂಗಳಲ್ಲಿ ವನಕಾರರಿಗೆ ಸಂಬಳ ಸರಿಯಾಗಿ ಸಲ್ಲುವುದೇ ಹಾಗೆ ಎಲ್ಲ ವನ ಪಾಲ ಪರಿಪರಿಗಿಂದ ವನತರಗಳನ್ನು ಚೆನ್ನಾಗಿ ಕಾಪಾಡುವ ಮತ್ತೆ ವನಚಾರರಿಗೆ ಆಜ್ಞೆ ಮಾಡ ಕಂಡಿಯ ಉಗ್ರಸನೇ ವೀರಾಜಿ ವೀರನೇ ಮಂತ್ರಿಯಾದ ಉಗ್ರಸನೇ ಕೇಳ ಹೊಳಿಗಿರ ಈ ವನದೋ ದಾರ ಬಂದ ಕಾಲಕ್ಕೆ ಒಳಗೆಕ್ಕೆ ಬಿಡಬೇಡ. ಒಂದು ವೇಳೆ ಯಾರಾದರೂ ಬಂದರೆ ಕೊಂಡ ಗುಡ್ಡೆಗಳ ತೆಗೆದ ತೆಗೆದುಕೊಂಡು ಬರುವಂತ ನಾವು ಎಲ್ಲ ಈ ಉತ್ತರ ಸೇನೆ ಇದ್ದು ಒಲ್ಲದ ರಥಗಳನ್ನು ಚೆನ್ನಾಗಿ ಕಾಪಾಡಿಕೊಂಡಿರಬೇಕು. ಕಂಡಿಯ ಉಗ್ರ ಸೇನೆ ಮೂರು ಲೋಕದ ಸೂರನೇ. ದೇವ ಪದ್ದಕ್ಕಿ ಬಾಣ ಬತ್ತಾಳಿಗೆ ಆಯುಧಗಳನ್ನು ಬಿಡಿದಿರುವರ ನೋಡಿದೆಯಲ್ಲ ಸಾಮತೆ ಸಾಮತೆ ಇತ್ತಗ ನೋಡ ಮೇರು ತಪ್ಪಿನ ಸಮುದ್ರದಂತೆ ಕಾಣುವ ಜನಪದವನ್ನು ನೋಡ
ಆಹೋ ಕರ್ಣ, ಆಹೋ ರಾಜ. ಆಹೋ ಕರ್ಣ, ಆಹೋ ರಾಜ. ನಮ್ಮ ಎದುರಿನ ನಿಂತು ಒದರುವ ಈ ಅದಮನದಾರು ಎಲೆ ವನಚಾರನೇ. ನಾವು ರಾಜಾದಿ ರಾಜರೆಂಬ ಭಾವವನ್ನು ತಿಳಿಯದೆ ಬಾಯಿಗೆ ಬಂದಂತೆ ಬಗಳುವ ಕಬ್ಬಳಕ್ಕೆ ಹೊಡೆದ ನಿನ್ನ ಮೂಗಿನ ಮೇಲೆ ಸುಣ್ಣದ ಬಟ್ಟೆಯ ಬಗ್ಗೆ ಮುಖಭಂಗಮ ಮಾಡಿ ಕಳಿಸೈ ರವಿನಂದನ. ವನಚಾರನ ಹೇನ ಬಗಳವೇ ಇನ್ನೊಂದು ಸಾರಿ ನುಡಿದರೆ ಒಳಗೆ ಬುತ್ತಿಗೆಯನ್ನು ಕತ್ತರಿಸಿ ನಿನ್ನ ನೆತ್ತಿಯ ಮೇಲೆ ಜ್ಯೋತಿಯ ಮತ್ತಿಸಿ ಪುಟಾಂಗನ ಪಟ್ಟಣಕ್ಕೆ ಕಳಿಸಲ್ಪಟ್ಟ ಪರಮ ಪಾಪಿಷ್ಟ. ಅದು ಜಾಗ್ರತೆ ನಿದ್ದಕ್ಕೆ ಮೃಗ ಭಾನುಮತಿ ಉತ್ಕರ್ಷಣ ಅಡ್ಡಮರಾದ ಕೌರವ ನಮ್ಮ ನರಕರು ಮತ್ತೆ ಕಾರ್ಯ ಮಾಡಿದರ ಅದನ್ನ ಬಿಟ್ಟರ ಸೈ ವನಪಾಲ ಅವನಿಗೆ ಆಗಲು ಪಾಜಿದ ಜಾಲ ಮಂತ್ರಿಯಾದ ಉಗ್ರಸನೇ ಅದು ಏನು ಮಂತ್ರಿ
ನಮ್ಮವನ ಚಾರರಲ್ಲ ಕೌರವನ ಸೇನೆಯನ್ನು ಕೊಂಡು ದಿಕ್ಕು ದಿಕ್ಕಿಗೆ ಓಡಿ ಹೋದರು. ನನ್ನ ಪಡೆದೆಲ್ಲ ನುಡಿಯನ್ನು ನುಡಿದರು. ಓ ರಾಜ, ಶ್ರೀಮನ್ ನೀಲಕಂಠನೆ ಅವರ ದೇಶಬೇಕಾದದ್ದು ನನ್ನಿಂದ ಸಾಧ್ಯವಾಗದು ರಾಜ. ಕವಿಗೋಡಿ ನಿಜ. ಹೊಯ್ಗಿರಲ ಈ ಯಾಂಕರ ನಂಟೆ ಗಡಿಸವ ಉಗ್ರಸನೇ ಓ ರಾಜನಾಥ ಚಿತ್ರಸೇನನೇ, ಆ ನರ ಅಗಮರ ಈ ಪರಿ ಮಾಡುವಾಗ ನಮ್ಮವನದೊಳಗಿರುವ 10,000 ಮಂದಿ ವನಚಾರರ ಮಧ್ಯನಿಗೆ ಹೋಗಿದರ. ದಿಕ್ಕು ದಿಕ್ಕಿಗೆ ಓಡಿ ಹೋದರು. ಹೊಯ್ಗಿರ ಇದು ಒಲ್ಲದ ಮತ್ತೇನು ಮಾಡಿದರ ಅದನ್ನು ಬಿತ್ತರ ಸೈ ವನಚಾರನೇ. ಹೇಳ ಬೇಗನೆ. ಅಹೋ ರಾಜ, ಅಹೋ ಮಿತ್ರ, ಜಾಗ್ರತೆಯಿಂದ ನಮ್ಮ ಸೇನೆಯನ್ನು ಕೂಡಿಕೊಂಡು ಹೋಗೋಣ ರಾಜ. ಕವಿಗೋಡಿ ನಿಜ. ಹೊಯ್ಗಿರಲ ಈ ವನಬಲಗ ರಾಜ, ಆದಮ ಆಸ್ತನವತಿ ಪಾಳಗಾರ ಏನ ಪೌರಕ್ತದ ರಂಡ ಬಲನಾದ ಕೌರನ ನಮ್ಮವನು ಒಂಪಕ್ಕು ದಾಳ ಧೂಳ್ಯ ಮಾಡಿದನೆ. ಮಾಡಿದನು ರಾಜ. ಬಳಬಳಿಗಿರಲ ಈ ಸಾರದೆ ಉಚ್ಚಿನ ಸರಪಳಿ ಭೇಡಿಯಂ ತೆಗೆದುಕೋ ಆಗಲಿ ದೇವ. ಬಳಿಗಿರಲ ಈ ಉಗ್ರ ಸೇನಾ ರಾಜ, ನಿನ್ನ ಮಂಡಿಸಿ ಬಂಧಿಸಿ ಬಡದವರಾರು. ಬಳಿಗಿರ ಅವರೆಲ್ಲರನ್ನು ಹಿಡಿದು ಪಾಶದಿಂದ ಕಟ್ಟ ಅಮರಾವತಿಯ ಕರಗ್ರೋಗದಲ್ಲಿಟ್ಟ ಅವರೆಲ್ಲರನ್ನು ತೋರು ವನಕಾರನೇ ಎಳೆದುಕೊಂಡು ಬರುವ ಧರಣೆ. ನಿಮ್ಮ ಇಷ್ಟದಂತೆ ಆಗಲಿ ರಾಜ. ಕವಿಗೋಡಿ ನಿಜ. ಬಳಿಗಿರಲ್ಲ ಈ ಸಾರದ ಬಳಿಗಿರ ನಮ್ಮ ಕೂಳನ ನಮ್ಮ ಬೇಕೆ ಅಂಜ ಎಲ್ಲಿ ಅಡಗಿದರ ಬಿಡದ ಅವರ ಸೇನೆಯ ಕಡಿದ ಕಂಡವಂ ಮಾಡಿಗಡಿ ಬಿಡಿ ಗಂಡ ಕಲಿ ನೀರು ಸರದಿ ತುಡಿಕೆ ಒಡ ಕರಿಸಿ ಮಡಿಸಿ ಮುಟ್ಟಿ ಬಿಡದ ಕಡು ಬರದು ನೋಡು ತಲೆಗೆ ಕಡಿತು ವ್ಯಕ್ತಿ ಕಡೆ ಬಳಿಗರ ಕೌರವನ ಎಟಮಡಿಯಂ ಬಿಗಿದ ಅವರ ಮಡದ ಮಣಿ ಕಡು ಪುಕ್ಕ ಪಡುವಂತೆ ಮಾಡೋಣ. ನಡಿ ಸಾರ್ತಿ ಅದೇ ಬಂಡ ದುರ್ಯೋಧನ ಬಂಡ ಇಂದ್ರ ದೇವರ ವನವಾಂತರಾದ ದಾರವ ಮುರಿದು ಒಳಪಕ್ಕ ದಳ ಗುಳಿಯ ಮಾಡಿಯ ಸಹಜವಾಗಿ ಮಾಡಿದವರೇ ಮೂರ್ಖ. ಎಲೆ ಕುಲ ಎಲೆ ಹದಮ. ನಮ್ಮವನ ಚಾರನಾದ ಉಗ್ರ ಸೈನ್ಯನ ಬಂದು ಕೇಳಿದ್ರೆ ಬೆದರಿಸ ಅದಿರಿ ಸಹಜವಾಗಿ ಆಗಿದ್ದವರೇ ಮೂರ್ಖ. ಇಲ್ಲ ಬಂಡ ಎಲೆ ಕುಲ. ನಿನಗೆ ಗರ್ಭವಿಗೆ ತಂದಿರುವುದು ಇಕೋ ನಿನ್ನ ಬಲದ ಬಲಿಗೆ ತರದಾರ ಬಳಿಯರ ಕೌರವನ ನಿನ್ನಂ ಕಂಡಕ್ಷಣವ ಎನ್ನ ಒಟ್ಟದೊಳ ಹುಟ್ಟಿದ ಚಿಟ್ಟಿನಿಂದ ಈಗೋ ಈ ಕಡ್ಡಗದಿಂದ ಕುಟ್ಟೆ ರೋಷದಿಂದ ನಿನ್ನ ಪೆಕ್ಕಲಂ ತೊಡಲಿಸ ಮಕ್ಕ ಮಾರಿಗೆ ಮುಂದೆ ಮರಿ ಕುರಿ ಕಟ್ಟದಂತ ನಿನ್ನ ಕಡಿನೆಲ್ಲ ಬಂದ ಹಾಕಿಬಿಡಿನ ಗಗನಾಂತರಕ್ಕೆ ಹೊಂದ ಅಹೋ ಕರ್ಣ ದ್ರೋಣ ಸಗಿನ ಸನ್ಯಾಗಿ ನಾಯಕರೇ, ಇವನ ಒಡನೆ ಇದ್ದ ಒಮ್ಮ ಗೆದ್ದು ಜನ್ನ ಪರಾಕ್ರಮದಿಂದ ಈ ಆದಮನ ಕೈ ಕಾಲಗಳನ್ನು ಕಟ್ಟಿ ನಮ್ಮ ಅಸ್ತಾವತಿ ಕಾರ್ಯಗೃಹ ಸೇರಿಸಿದ ಕಂಡಿಯ ಬಂಡ. ಇನ್ನು ಒಂದು ಸಾರಿ ಎನ್ನ ಮುಂದೆ ಮಾತನಾಡಿದ ಆಗಿನ ಗಗನಾಂತರಕ್ಕೆ ಬಂಡ. ಬೆಳವಳಿಗೆ ರಾಯಿ ಸಾರದೆ ಇವನಮ್ಮಿಡಿ ಇವನಂ ಕಡೆ ಕೆಟ್ಟತನದಿಂದ ಇವನಂ ಕಟ್ಟೆ ಮಿಕ್ಕದ ಬಲಕ್ಕೆ ಭೀಕರ ಒಗ್ಗರ ಬೆಟ್ಟಿನ ಮಾಯ ಬಲ ಸಿಂಹ ಯಾಗ್ರ ಗಂಡ ಬೇರಂಡಗಳ ಬಲ ಬಂದು ತಿನ್ನುವಂತೆ ಕಟ್ಟಾಗಿ ಮಾಡಿರೋನು
ಸಾರಥೆ ಒಂದು ಕ್ಷಣದೋಳ ಇವನ ಗತಿ ಏನಾಗದೆ ನೋಡಲ ಈ ಸಾರಥೆ ಒಡಸುವಂತನಾಗ ಜೈ ಬೇರ್ಗನ ಧರ್ಮರಾಯ ಭೀಮಾರ್ಜುನ ಅವರ ಕ್ರೀಡಕರಿಗೆ ಪ್ರಯತ್ನ ಮಾಡಬಾರ್ದು. ಧರ್ಮರಾಯ ಭೀಮಾರ್ಜುನ ರೆಡಿ ಇರುತ್ತೆ. ಏನಾಗಿತ್ತು ನೋಡಿದ್ಯಾ ಉಗ್ರ ಸೇನಾ ನಮ್ಮ ಪರಿಪರಿಗೆಂದ ಭಂಗ ಪಡಿದ ಪಾಕ್ಮತ್ತನ ಶಿವನೇನು ಇವ ನಮ್ ಜಾಗೃತಿಯಿಂದ ರಟ್ಟಿಯಂ ಪಿಡಿದು ಮಿಷಿಗೆಯಂ ಬಿಗಿದು ಉಕ್ಕಿನ ಸರಪಳಿ ಬೇಡಿಯಂ ಜಡದ ಅಮರಾವತಿಯ ಕರಕ್ರೋಯಂ ಚೇರ್ದು ಚಾರವರನೆ ಅತಿ ಬೇಗನೆ ಅದೇ ಐಶ್ವರ ಮತ್ತು ಮೇಲೆ ಕಳಮ್ಮ ಸ್ತ್ರೀಗಳೇ ಗಂಧರ್ವಪತಿ ಅಹೋ ಸ್ತ್ರೀಗಳೇ ಎನ್ನ ಪ್ರಾಣಕಾಂತನ ಅಂಥ ಅಪರಾಧವನ್ನು ಮಾಡಿದರೆ ಮಾಡಿದ ಅಪರಾಧಗಳು ಎಷ್ಟಂದು ಹೇಳಲಿ ಸ್ತ್ರೀಗಳೇ ಅಣ್ಣಯ್ಯ ಅಹೋ ಸ್ತ್ರೀಗಳೇ ಏನು ಕೇಳು ಅದೇನು ಚೆನ್ನಾಗಿ ಹೇಳು ಸ್ತ್ರೀಗಳೇ ನಿನಗೆ ವಂದನೆ ಚಿತ್ರಸೈನನೆ ನಿನಗೆ ವಂದನೆ ಚಿತ್ರಸೈನನೆ ಅಣ್ಣಯ್ಯ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಸ್ತ್ರೀಗಳೇ ನಿನಗೆ ವಂದನೆ ಚಿತ್ರಸೇನನೆ ನಿನಗೆ ವಂದನೆ ಚಿತ್ರಸೇನನೆ ಎಲ್ಲ ತಪ್ಪದು ಏನು ತಿಳಿಸು ಬೇಗನೆ ಎಲ್ಲ ಪತಿಯ ತಪ್ಪದು ಏನು ತಿಳಿಸು ಬೇಗನೆ ತಿಳಿಸು ಬೇಗನೆ ನನಗೆ ಚಿತ್ರಸೇನನೆ ನಿನಗೆ ವಂದನೆ ಚಿತ್ರಸೇನನೆ ನಿನ್ನ ಪತಿ ಮಾಡಿದ ಅಪರಾಧಗಳು ಎಷ್ಟಂದು ಹೇಳು ಸ್ತ್ರೀಗಳೇ ಅಣ್ಣಯ್ಯ ಅಹೋ ಸ್ತ್ರೀಗಳೇ ಪತಿಯ ಮಾಡುವ ಅಪರಾಧವನ್ನು ಮನ್ನಿಸಬಾರದೆ ಯಾತಕ್ಕೆ ಬಂಧಿಸಬಾರದು ಸ್ತ್ರೀಗಳೇ ಎನ್ನ ಮಾತು ಕೇಳು ಎನ್ನ ಮುಖವನ್ನಾದ್ರೂ ನೋಡು ಅಣ್ಣ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸ್ತ್ರೀಗಳೇ ಅಪರಾಧವೇನು ಗೈರ ಪತಿಯ ತಪ್ಪು
ಅಪರಾಧವನ್ನು ಮಾಡಿದಕ್ಕೆ ಕಟ್ಟಿಸಿದ ಭಾನುಮತಿ. ಅಯ್ಯೋ ಎನ್ನ ಕಾಂತನ ಮಾಡಿದ ಅಪರಾಧವನ್ನು ಮನ್ನಿಸು, ಕಾಂತನ ಸೆರೆಯನ್ನು ಬಿಡು ಗಂಧರ್ವರಾಯ, ಮುಗಿವೆಣ್ಣಿಗೆ ಕೈಯ. ಈ ಸ್ತ್ರೀಯೋ ದಾರು ಈ ಗುರಿ ಹೋದನಿಗೆ ಪಟ್ಟದ ರಾಣಿ ಆಗಿರ್ಬೋದ ಅಮ್ಮ ಭಾನುಮತಿ. ಗಂಧರ್ವಪತಿ ಈ ದುರುಳನಾದ ಕುರುಪತಿಯ ಸರಿಯನ್ನು ಬಿಡಿ ಅಂತ ಬೇಡ್ಕೊಳ್ತೀಯಲ್ಲ. ಅಣ್ಣಯ್ಯ, ನಿನ್ನ ಗಂಡನ ಮಾಡಿದ ಅಪರಾಧಗಳು, ನಿನ್ನ ಗಂಡನ ದುರ್ಭಾಷೆ ಎಷ್ಟೊಂದು ಹೇಳಿದೆ. ಈ ಸಂಗತಿಗೆ ಎಷ್ಟು ಮಾತ್ರಕ್ಕೆ ಬಿಡುದು ನಮ್ಮ ಭಾನುಮತಿ. ಕೆಟ್ಟ ಕುರುಬನ ಸತ್ಯ ದೇವತರು ದೇವತರ ನೀವು ನರಮಾಂಡವರು ನಾವು. ಅಮ್ಮ ಭಾನುಮತಿ, ನಿಮ್ಮ ಕೈಗಳು ನಾವು ಎಲ್ಲಷ್ಟೂ ಈಡಬಹುದು. ಅಮ್ಮ ಭಾನುಮತಿ, ದೇವತರಾದರೇನು ನರಮಂಚರಾದರೇನು ಸುಮ್ಮನೆದ್ದ ಸರ್ಪನ ಕೆಚ್ಚಿದ್ರೆ ಅದು ಬಿಡುವುದಮ್ಮ ಭಾನುಮತಿ. ಅಮ್ಮ ಭಾನುಮತಿ, ಎನ್ನ ಕಾಂತನ ಸೆರೆಯನ್ನು ಬಿಟ್ಟು ಬಿಡಿ ಎಂದು ನಿನಗೆ ಕರಮುಗಿದು ಬೇಡಿಕೊಳ್ಳಲಿ. ಎಷ್ಟು ಮಾತ್ರಕ್ಕೆ ಬಿಡುವುದಮ್ಮ ಭಾನುಮತಿ. ಎನ್ನ ಅಂತಃಕರಣ ಎನ್ನೋಳ ಅಂತಃಕರಣೆಯನ್ನು ತೋರು, ಎನ್ನ ಮುಖವನ್ನು ನೋಡು. ಪತಿಯ ಬಂಧನವನ್ನು ಬಿಟ್ಟು ಬಿಡು ಅಣ್ಣ, ಬರುವುದು ನಿನಗೆ ಪುಣ್ಯ. ಅಮ್ಮ ಭಾನುಮತಿ, ಹೇಳವನಿ ಕೇಳು. ಗಂಡನಾದ ಕೌರವನು ಮಾಡಿದ ಅಪರಾಧದ ಸಂಗೀತ ಅದು ಹೇಗೆಂದರೆ, ಅದೇನು ಅಣ್ಣಯ್ಯ? ಘೋಷಯಾತ್ರಿವನಕ್ಕೆ ಸೈನ್ಯವನ್ನು ಕಟ್ಟಿಕೊಂಡು ಬರಬೇಕಾದರೆ ಸತಿಪತಿರ ಪ್ರೀತಿ ಎಷ್ಟೊಂದು ಇತ್ತು. ಈ ಪ್ರೀತಿಯನ್ನು ಅಳೆದು ಮೂರ್ಖತನಕ್ಕೆ ಮರಳಾದನಲ್ಲ ನಿನ್ನ ಗಂಡನಾದ ಬಂಡ ದುರ್ಯೋಧನ. ಇದು ಅಲ್ಲದ ಘೋಷಯಾತ್ರಿವನದಲ್ಲಿ ಶಿವಲಿಂಗವನ್ನು ಕಿತ್ತಿ ಪುಷ್ಪಗಳನ್ನು ಮರೆದು ಆಶೆ ಮಾಸಿ ಮನೆಗೆ ಒಂದು ಚಾಲನನ್ನ ಕಪಳಕ್ಕೆ ಹೊಡೆದ ಮರಿಯಾದಿಯ ಕಾರಣಲ್ಲ. ಆ ದುರ್ಯೋಧನೆಂಬ ಕೋತಿಗೆ ನೀನಾತ ಕೇಳಲ್ಲ ನೀಸೆ. ಈಗ ಸರಿಯನ್ನು ಬಿಡಿ ಅಂತ ಕೇಳೋದಕ್ಕೆ ಬೆದರಿಯಲ್ಲಮ್ಮ ಭಾನುಮತಿ. ಎಷ್ಟು ಮಾತ್ರಕ್ಕೆ ಸೆರೆ ಬಿಡುವುದಲ್ಲಮ್ಮ ಕರಿಪುರದ ಅರಸನ ಸೆರೆ. ಈಗ ಕೊಟ್ಟ ಶಿಕ್ಷೆಯ ಸಾಕ, ಎಂತ ಕಷ್ಟ ಏತಕ್ಕೆ ಕೊಡುವೆ? ಈಗ ಕೊಟ್ಟ ಶಿಕ್ಷೆಯ ಸಾಕು, ಎಂತ ಕಷ್ಟ ಏತಕ್ಕೆ ಕೊಡುವೆ? ಕರವು ಮುರಿದು ಶಿರವ ಮಾಡಿ ಬೇಡುವೆನು ನಾ, ಬೇಡುವೆನು ನಾ ನಿನಗೆ ಚಿತ್ರಸೈನವೇ, ನಿನಗೆ ವಂದನೆ ಚಿತ್ರಸೈನವೇ, ಚಿತ್ರಸೈನವೇ, ನಿನಗೆ ವಂದನೆ ಚಿತ್ರಸೈನವೇ. ಅಣ್ಣಯ್ಯ, ಎನ್ನ ಪ್ರಾಣ ಕಾಂತನಿಗೆ ಈಗ ಕೊಟ್ಟ ಶಿಕ್ಷೆಯೇ ಸಾಕಷ್ಟಾಗಿರೋದು. ಕಾಂತನಿಗೆ ಶಿಕ್ಷೆಯನ್ನು ಕೊಡಬೇಡ, ಕಷ್ಟವನ್ನು ಪಡಿಸಬೇಡ. ಎಷ್ಟು ಮಾತ್ರಕ್ಕೆ ಬಿಡುವುದಲ್ಲಮ್ಮ ಭಾನುಮತಿ. ಅಯ್ಯೋ ಎನ್ನ ಕಾಂತನ ಬಂಧನವನ್ನು ಬಿಡಿಸಿಬಿಡಿ ಎಂದು ನಿನ್ನನ್ನು ಬೇಡಿಕೊಳ್ಳುವೆನು ಅಣ್ಣ, ಬರುವುದು ನಿನಗೆ ಪುಣ್ಯ. ದಾತ್ರಿಪತಿಯಾದ ಇಂದ್ರನಿಗೆ ಇವನನ್ನು ಬಿಡಿದ ವೈವನೋ ನಿನ್ನ ಗಂಡನಿಗೆ ಕುತ್ತಿಗೆಗೆ ಭಾಷೆ ಹಾಕಿ ಬಿಡಿದು ಒಪ್ಪಿಸೋಣ. ಅಮ್ಮ ಭಾನುಮತಿ, ಗಂಧರ್ವಪತಿ, ಇವನ ತಪ್ಪುಗಳು ಎಷ್ಟೊಂದು ಹೇಳಲಿ. ನೀನು ನನ್ನ ಪುತ್ರ ಮಿತ್ರ ಇವನ ಆಶೆಯನ್ನು ಬಿಟ್ಟು ನನ್ನ ಪುರಕ್ಕೆ ಹೋಗಿ ನಿನ್ನ ಗಂಡನ ಎಣಕ್ಕೆ ಕೊಂಡು ಹೊಡಿತ. ಈಗ ನಿನ್ನ ದುಃಖವನ್ನು ಕೇಳಾರ ಭಾನುಮತಿ, ಮರ್ತು ಬಿಡುವನ. ಇಂಥ ಕೋಪವನ್ನು ತಾಳಿದೆ. ಅಂತ ಕೋಪವನ್ನು ನಾನು ಏನು ಮಾಡಿದ್ರೆ ಭಾನುಮತಿ. ಅಣ್ಣಯ್ಯ, ಅಮ್ಮ ಭಾನುಮತಿ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳ್ಬೋದಲ್ಲ ಭಾನುಮತಿ. ಎಲ್ಲ
ಅಣ್ಣಯ್ಯ ಅಮ್ಮ ಭಾನುಮತಿ ಇಂಥ ಕೇಳು ನುಡಿಯನ್ನಾಡಬೇಡ ಎನ್ನ ಮಾತು ಸರ್ವಥ ಮೀರಬೇಡ ಅಣ್ಣಯ್ಯ. ಅಮ್ಮ ಭಾನುಮತಿ ಈಗೋ ಎನ್ನೋಳು ಕರುಣೆಯನ್ನು ತೋರು ಪತಿಯ ಸೆರೆಯನ್ನು ಬಿಟ್ಟು ಬಿಡು. ಎನಿಗೆ ಮುತ್ತೈದು ತನವನ್ನು ಕರುಣಿಸು ಅಣ್ಣ, ಬರುವುದಲ್ಲಿಗೆ ಪುಣ್ಯ. ಅಮ್ಮ ಭಾನುಮತಿ ಅಣ್ಣಯ್ಯ ನಿನ್ನ ಗಂಡನಿಗೆ ಈಗ ಮಾಡಿದ ಶಿಕ್ಷೆಯು ಸಾಕಂದು ನುಡಿದೆಯಲ್ಲ, ನಾನು ಶಿಕ್ಷೆಯ ಕೊಡಲಿಕ್ಕೆ ಕರ್ತನಲ್ಲ. ಸಾಕ್ಷಾತ್ ಇಂದ್ರ ರಾಜನ ಎದುರಿಗೆ ಇಕೋ ಈ ಆದಮನನ್ನು ನಿಲ್ಲಿಸಿ ಜಂಗೂರಿಯಂ ಧರಿಸಿ ಜಜ್ಜರನಿಗೆಳದೆ ಇವನ ನಾಲಿಗಂ ಕೊಯ್ದೆ ಇವನ ಪ್ರಾಣವಂ ತೂ ಇವನ ಬಾಳವ ಚುಡಿ ಇವನ ಮುಖಕ್ಕೆ ಬೆಂಕಿ ಹಚ್ಚಿದೆ. ಅಣ್ಣಯ್ಯ ನಮ್ಮ ಉದ್ಯಾನವನದಲ್ಲಿರುವ ಶಿವಲಿಂಗ ದೇವಾಲಯ ಕಿತ್ತೆ ಹಾಳು ಮಾಡಿದ್ಯಾ ಎಲೆ ಅದಮ ಬಳಿ ಎಷ್ಟು ಮಾತ್ರಕ್ಕೆ ಬಿಡುದಲ್ಲಮ್ಮ ಕರಿಪುರದ ಅರಸನ ಸಜ್ಜ ಧ್ವರೆಯೋಳು ಮೇಲೆಯೋವ ಧ್ವರ